ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಫೋನ್ಪೇ ಬಾಯ್ಕಾಟ್ ಅಂತ ಬರ್ತಾ ಇದೆ. ಫೋನ್ಪೇ ಅಪ್ಲಿಕೇಶನ್ನ ಈಗಲೇ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂಥೇಳಿ ಸಾಕಷ್ಟು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಯಾಕೆ ಅಂದರೆ ಫೋನ್ಪೇ ಬಾಯ್ಕಾಟ್ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಕಾರಣ ಏನಪ್ಪ ಅಂದರೆ, ಈಗ ಆಲ್ರೆಡಿ ಇದಕ್ಕಿಂತ ಮುಂಚೆ ಸರ್ಕಾರ ಖಾಸಗಿ ಕಂಪನಿಗಳಲ್ಲಿ ನಮ್ಮ ಕನ್ನಡಿಗರಿಗೆ ಅಂತ ಒಂದಿಷ್ಟು ಪರ್ಸೆಂಟೇಜ್ ಉದ್ಯೋಗಗಳನ್ನು ಮೀಸಲಾತಿಯಾಗಿ ಕೊಡಬೇಕು ಅಂತೇಳಿ ಒಂದು ನಿಯಮವನ್ನು ಜಾರಿಗೆ ತಂದಿತ್ತು. ಓಕೆನಾ? ಆ ನಿಯಮವನ್ನು ಈಗ ಆಲ್ರೆಡಿ ಸರ್ಕಾರ ಹಿಂಪಡೆದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಫೋನ್ಪೇ CEO ಅವರು ತಮ್ಮ ಒಂದು ಎಕ್ಸ್ ಖಾತೆಯಲ್ಲಿ, ಅಂದರೆ ಟ್ವಿಟ್ಟರ್ ಅಂತ ಮೊದಲಿತ್ತಲ್ಲ, ಆ ಖಾತೆಯಲ್ಲಿ ಪದೇ ಪದೇ ಶೇರ್ ಮಾಡಿದ್ದಾರೆ. ಕನ್ನಡಿಗರಿಗೆ ಮಾತ್ರ ಅವಕಾಶ ಕೊಡಬೇಕಾ? ನಮಗೆ ನಮ್ಮ ತಂದೆ ನೌಕಾಪಡೆಯಲ್ಲಿ ವರ್ಕ್ ಮಾಡ್ತಾಯಿದ್ರು, ಅವರು ಬೇರೆ ಬೇರೆ ಕಡೆ ದೇಶದಾದ್ಯಂತ ಕೆಲಸ ಮಾಡ್ತಾಯಿದ್ರು. ಹಾಗಾದರೆ ಅವ್ರ ಮಕ್ಕಳಿಗೆ ನಮಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಇಲ್ವಾ? ಮತ್ತು ನಮ್ಮ ಮಕ್ಕಳು, ನಾನು 15 ವರ್ಷಕ್ಕಿಂತ ಜಾಸ್ತಿ ಎಲ್ಲೂ ಇಲ್ಲ, ಯಾವುದೇ ಒಂದು ರಾಜ್ಯದಲ್ಲಿಲ್ಲ, ಆದರೂ ನಮ್ಮ ಮಕ್ಕಳು ಇಲ್ಲಿ ಕೆಲಸ ಮಾಡೋದಕ್ಕೆ ಆಗಲ್ವಾ ಅಂಥೇಳಿ ಅವರು ಅವರ ಟ್ವಿಟ್ಟರ್ ಖಾತೆಯಲ್ಲಿ ಶೇರ್ ಮಾಡಿದ್ದಾರೆ. ಇದಕ್ಕೆ ಕನ್ನಡದ ಬಗ್ಗೆ, ಕನ್ನಡ ಜನರ ಬಗ್ಗೆ, ಕನ್ನಡ ಜನತೆಯ ಭಾವನೆಯ ಬಗ್ಗೆ ಮಾತನಾಡಿದ್ದಕ್ಕೆ ಕನ್ನಡಿಗರು ಇದ್ರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಲೇ ಬಾಯ್ಕಾಟ್ ಮಾಡಿ, ಫೋನ್ಪೇಯನ್ನು ನೀವು ಬಾಯ್ಕಾಟ್ ಮಾಡಿ ಅಂತ ಎಲ್ಲ ಕಡೆ ಅಭಿಯಾನವನ್ನು, ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ಇದು ಇಲ್ಲಿಯ ನೆಲ ಜಲ ಸಂಪತ್ತನ್ನು ಉಪಯೋಗಿಸ್ಕೊಂಡು ಲಾಭ ಮಾಡಿಕೊಂಡು ಕನ್ನಡಿಗರಿಗೆ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಕೇಳ್ತಕ್ಕಂಥದ್ದು ಎಷ್ಟು ಸರಿ ಅಲ್ವಾ? ಅವ್ರದ್ದು ಈಗ CEO ಅವ್ರು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಪ್ರಕಾರ ನೋಡೋದಾದರೆ ಖಂಡಿತವಾಗ್ಲೂ ಕೂಡ ಅವ್ರದ್ದು ತಪ್ಪೆ. ಓಕೆನಾ? ಯಾಕೆ ಅಂದರೆ ಇಲ್ಲಿ ಅವರಿಗೆ ಈ ಜಾಗದಲ್ಲಿ ಅವ್ರು ಲಾಭ ಮಾಡಿಕೊಂಡಾಗ ಇಲ್ಲಿ ಅವರಿಗೆ ಆಬ್ವಿಯಸ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು. ಓಕೆನಾ? ಹಾಗಾಗಿ ಎಲ್ಲರೂ ಕೂಡ ಫೋನ್ಪೇ ಅಗನೆಸ್ಟಾಗಿ ಈಗ ಬಾಯ್ಕಾಟ್ ಮಾಡ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಎಲ್ರಿಗೂ ಕೂಡ ಧನ್ಯವಾದಗಳು.